ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಬ ಲರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಮೌರ್ಯನ್ ಡೈನಾಸ್ಟಿ ಬಗ್ಗೆ ತಿಳ್ಕೊಳ್ಳೋಣ. ಯಾಕಪ್ಪ ಮೌರ್ಯನ್ ಡೈನಾಸ್ಟಿ ನಮ್ಮ ಇಂಡಿಯಾದಲ್ಲಿ ಅಷ್ಟೊಂದು ಫೇಮಸ್ಸು ಅಂದರೆ, ಇದು ನಮ್ಮ ಇಂಡಿಯಾ ದೇಶದಲ್ಲಿನೇ ಫಸ್ಟ್ ಡೈನಾಸ್ಟಿ. ಮತ್ತು ಅದು ಅಲ್ಲದೆ ಇದು ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ಗೆ ತುಂಬ ಫೇಮಸ್ಸು. ಯಾಕಂದರೆ ಈ ಡೈನಾಸ್ಟಿನ ಯಾರೇ ರೂಲ್ ಮಾಡಿದ್ರು ಅಷ್ಟು ದೊಡ್ಡ ಎಂಪರ್ ಅಂದರೆ 80 to 90% ಆಫ್ ದಿ ಕಂಟ್ರಿನ ಅವರು ಫುಲ್ಲು ಆಕ್ಯುಪೈ ಮಾಡ್ಕೊಂಡಿರ್ತಾರೆ. ಓಕೆನಾ. ಸೊ ಆದ್ರೂ ಸಹ ಅವರ ಕ್ಯಾಪಿಟಲಿಂದನೇ ಅಷ್ಟು ದೊಡ್ಡ ಕಂಟ್ರಿನ ಆ ಕಿಂಗು ಮೇಂಟೈನ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಈ ಮೌರ್ಯನ್ ಡೈನಾಸ್ಟಿ ತುಂಬ ಫೇಮಸ್ ಆಗಿ ಇರುತ್ತೆ. ಯಾರಪ್ಪ ಇದ್ರ ಫೌಂಡರು? ಚಂದ್ರಗುಪ್ತ ಮೌರ್ಯ ಅನ್ನೋರು. ಓಕೆನಾ. ಸೊ ಚಂದ್ರಗುಪ್ತ ಮೌರ್ಯ ಅನ್ನೋರು 321 BCE ಅಂದರೆ ಬಿಫೋರ್ ಕಾಮನ್ ಎರಾದಲ್ಲಿ ಈ ಡೈನಾಸ್ಟಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ಚಂದ್ರಗುಪ್ತ ಮೌರ್ಯರಾದಮೇಲೆ ಅವ್ರ ಮಗ ಬಿಂದುಸಾರ, ಅಶೋಕ ಈ ರೀತಿ ಫೇಮಸ್ ರೂಲರ್ಸು ಅವರು ಡೈನಾಸ್ಟಿನ ರೂಲ್ ಮಾಡ್ತಾರೆ. ಓಕೆನಾ. ಸೊ ಅವರಲ್ಲೂ ತುಂಬ ಫೇಮಸ್ ಕಿಂಗ್ ಯಾರಪ್ಪ ಅಂದರೆ ಅಶೋಕ. ಸೊ ಲಾಸ್ಟ್ ಕಿಂಗ್ ಯಾರು? ಬೃಹತ್ ರಥ. ಸೊ ಬೃಹತ್ ರಥ ಅವರು ಆಲ್ಮೋಸ್ಟ್ 185 BCವರೆಗೂ ರೂಲ್ ಮಾಡ್ತಾರೆ. ಸೊ ಎಲ್ಲಿಂದ ರೂಲ್ ಮಾಡ್ತಾರೆ ಅಂದರೆ ಅವರ ಕ್ಯಾಪಿಟಲ್ ಪಾಟಲಿಪುತ್ರದಿಂದ ರೂಲ್ ಮಾಡ್ತಾರೆ. ಸೊ ಈ BC ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ವೀಡಿಯೋಸ್ ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಏನಾದರೂ ಡೌಟ್ಸ್ ಇದ್ದರೆ ಅಲ್ಲಿ ಹೋಗಿ ಒಂದು ಸರಿ ಚೆಕ್ ಮಾಡಿ. ಈ ವಿಡಿಯೋದಲ್ಲಿ ನಿಮ್ಗೇನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.